ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಾಮಾ ದುರ್ಗಾ, ಎಲ್ರಿಗೂ ಟೀ ಕೊಡು. Oh shit! ಇದು ಜಸ್ಟ್ ಟ್ರೈಲರ್ ಅಷ್ಟೇ. ಈ ಸಿದ್ಧಾಂತ ಇನ್ಮೇಲೆ ಇದನ್ನು ಅಭ್ಯಾಸ ಮಾಡ್ಕೋಬೇಕು. ಅವನು ಇನ್ನೆಷ್ಟು ಶರ್ಟ್ ಚೇಂಜ್ ಮಾಡಬೇಕಾಗಿ ಬರುತ್ತೋ ಏನೋ, ದೇವರೇ ಬಲ್ಲ. ಪರವಾಗಿಲ್ಲ, ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದನ್ನ ಚಾರ್ಲಿನ ಮಾಡ್ಬಿಟ್ಟ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾನು ಬೇಕಂತ ಮಾಡಲಿಲ್ಲ. ಅದು ಪರವಾಗಿಲ್ಲ ಅಮ್ಮ, ಸ್ಯಾನಿಟೈಸರ್. ನನ್ನ ಮಗ ನೀಟ್ ಅಂದ್ರೆ ನೀಟು, ಇದೆಲ್ಲ ಅವ್ನಿಗೆ ಆಗೋದಿಲ್ಲ. ಮಾಮ್ ಪ್ಲೀಸ್, ಅವ್ರೇನು ಬೇಕು ಅಂತ ಮಾಡಿದ್ರಾ? ಬೈ ಮಿಸ್ಟೇಕ್ ಆಗಿದೆ ಆ್ಯಂಡ್ ಸಾರಿ ಕೂಡ ಕೇಳ್ತಿದಾರಲ್ವಾ? ಏ ದುರ್ಗಾ, ಒಂದು ಕೆಲ್ಸನೂ ನಿನಗೆ ನೆಟ್ಟಗೆ ಮಾಡಕ್ ಬರೋದಿಲ್ವಾ? ಸಿದ್ಧಾಂತವ್ರೆ ಬನ್ನಿ, ವಾಶ್ರೂಮ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಹುಡುಗ ಹುಡುಗಿ ಒಬ್ರ ಜೊತೆ ಒಬ್ರು ಮಾತಾಡ್ಕೊಂಡ್ಬಿಟ್ಟು ಅವ್ರ ಅಭಿಪ್ರಾಯ ತಿಳಿಸಿದ್ರೆ ಆಮೇಲೆ ನಾವು ಮುಂದಿನ ವಿಚಾರ ಮಾತಾಡ್ಬೋದಲ್ವಾ? ನೋಡು, ನಿಧಾನಕ್ಕೆ ನಗ್ನಗ್ತಾ ಮಾತಾಡು. ಮತ್ತ ಅಲ್ಲಿ ಹೋಗಿ ಏನಾದ್ರೂ ಬೀಳ್ಸೋದು ಎತ್ತಾಕೋದು ಮಾಡ್ಬೇಡ, ಗೊತ್ತಾಯ್ತಾ? ಸ್ವಲ್ಪ ಗಂಭೀರವಾಗಿರು. ಹುಡುಗ ಏನ್ ಕೇಳಿದ್ರು ಅದನ್ನ ಒಪ್ಕೊಂಡ್ಬಿಡು. ನೀನ್ ಅವನ್ಗೆ ಇಷ್ಟ ಆಗೋ ತರ ನಡ್ಕೋಬೇಕು. ಆಮೇಲೆ ಇಂಥ ಹುಡುಗ ಸಿಕ್ತಿರೋದು ನಿನ್ ಪುಣ್ಯ ಕಣೆ. ಅಲ್ಲಲ್ಲ, ನಾನ್ ಯಾವತ್ತೋ ಮಾಡಿರೋ ಪುಣ್ಯ. ಚಿಕ್ಕಮ್ಮ, ಆದ್ರೂ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಏ ಕರ್ಮ, ಭಯನ ಯಾಕೆ? ಅವನೇನು ಹುಲಿನ ಸಿಂಹನ? ಮೊದ್ಲು ಭಯ ಆಗತ್ತೆ ಕಣೆ. ನಿಮ್ ಚಿಕ್ಕಪ್ಪನ ನೋಡಕ್ ಬಂದಾಗ್ಲೂ ನನ್ಗೆಷ್ಟು ಭಯ ಆಗಿತ್ತು ಗೊತ್ತಾ? ಮತ್ತೀಗ ಗೊತ್ತಲ್ಲ ಯಾರಿಗೆ ಯಾರನ್ಕಂಡ್ರೆ ಭಯ ಅಂತ. ಆದ್ರೂ ಚಿಕ್ಕಮ್ಮ, ನಾನ್ ಹೇಳಿದ್ನಲ್ಲ, ಸುಮ್ನೆ ಹೂ ಹೂ ಅಂತ ಇರು ಅಷ್ಟೇ. ನನ್ ತಂಗಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ. ಆದ್ರೆ ಈ ಚಿಕ್ಕಮ್ಮ ಯಾಕೆ ಏನೇನೋ ಹೇಳ್ಕೊಡ್ತಾ ಇದ್ದಾರೆ? ಅವಳು ಯಾಕೆ ಎಲ್ಲದಕ್ಕೂ ಹೂವು ಅನ್ಬೇಕು? ದುರ್ಗಂಗೆ ಅವಳದೇ ಆದ ಭಾವನೆ ಇಲ್ವಾ? ನನ್ ತಂಗಿಗೆ ಇವನು ಸರಿಯಾದ ಜೋಡಿನ. ಬಂದಾಗಿಂದ ಭೂಮಿ ತಾಯಿ ನಮಸ್ಕಾರ ಮಾಡೋದೇ ಆಗೋಯ್ತು. ಯಾಕೋ ಪದೇ ಪದೇ ಬೀಳ್ತಾ ಇದ್ದೀನಿ. ಅದು ನೀನ್ ನಮ್ ದುರ್ಗನ್ ನೋಡಿ ಬಿದ್ದೋಗಿದ್ಯಲ್ಲ, ಅದಕ್ಕೆ ಹಾಗಾಗ್ತಿದೆ ಅಷ್ಟೇ. ಸುಮ್ನೆ ತಮಾಷೆ ಮಾಡ್ದೆ. ಬಾ ಸಿದ್ಧಾಂತ್, ಕುತ್ಕೋ. ದುರ್ಗಾ, ನೀನು ಕುತ್ಕೊಮ್ಮ. ದುರ್ಗಾ ಬಾ. ಎಲ್ಲಿಗೆ ಪುಟ್ ಮೇಡಮ್? ಬಾತ್ರೂಮ್. ಸರಿ ಬಾ. ಏ ದುರ್ಗಾ, ಎಲ್ಲೇ ಹೋಗ್ತಿದ್ಯಾ? ಸುಮ್ನೆ ಕೂತ್ಕೋ. ಅಲ್ಲ ಚಿಕ್ಕಮ್ಮ, ಪುಟ್ ಮೇಡಮ್ನ ಬಾತ್ರೂಮ್ ಕರ್ಕೊಂಡೋಗಿ ಬಂದ್ಬಿಡ್ತೀನಿ.
ಪರವಾಗಿಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಅವಳನ್ನ. ಬಾ. ದುರ್ಗಾನೇ ಕರ್ಕೊಂಡು ಹೋಗ್ಬೇಕು. ಚಿಕ್ಕಮ್ಮ, ಅವಳಿಗೆ ಬೇರೆ ಯಾರಾದ್ರೂ ಕರ್ಕೊಂಡೋದ್ರೆ ಸರಿ ಹೋಗಲ್ಲ. ನಾನು ಕರ್ಕೊಂಡೋಗಿ ಬಂದ್ಬಿಡ್ತೀನಿ. ಇಟ್ಸ್ ಓಕೆ, ಚಿಕ್ಕ ಮಗು ಅಲ್ವಾ, ಪರವಾಗಿಲ್ಲ, ಹೋಗಿ ಬನ್ನಿ. ಬಾ ಪುಟ್ ಮೇಡಮ್. ನಮ್ಮ ದುರ್ಗಾ ಹಾಗೆ ಮಕ್ಕಳೆಲ್ಲ ಬೇಗ ಅವಳನ್ನ ಹಚ್ಕೊಂಡ್ಬಿಡ್ತವೆ. ನನ್ನ ಮಗಂಗೂ ಅಷ್ಟೇ ದುರ್ಗಾ ಅಂದ್ರೆ ಎಷ್ಟು ಇಷ್ಟ ಗೊತ್ತಾ? ಎಲ್ಲದಕ್ಕೂ ಅವಳೇ ಬೇಕು. ಸದ್ಯ ಅವಳ ಕೆಲಸ ಆಯ್ತಲ್ಲ, ಹೋಗಿ ಸಿದ್ಧಾಂತ ಮಾತಾಡ್ಸು. ಪಾಪ ಆವಾಗಿಂದ ಕಾಯ್ತಿದ್ದಾನೆ. ಹೋಗು. ನೀವಿಬ್ರು ಮಾತಾಡಿ. ನಿಮ್ಗೆ ನಾವು ಯಾರು ತೊಂದರೆ ಕೊಡಲ್ಲ ಅಲ್ವಾ ಹಿತಾ? ಬಾ ನನ್ನ ಜೊತೆ. ಆ್ಯಕ್ಚುಲಿ ನನಗೆ ಹೇಗೆ ಮಾತು ಶುರು ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ಬಟ್ ಸ್ಟಿಲ್ ನಾನೇ ಮಾತಾಡ್ತೀನಿ. ಅದು ನನಗೆ ಅಂತ ಏನು ಸ್ಪೆಷಲ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಲ್ಲ. ಮನೆಯವ್ರ ಹತ್ರ ಹೊಂದ್ಕೊಂಡೋದ್ರೆ ಸಾಕು. ಮಿಕ್ಕಿದ್ನೆಲ್ಲ ನಾನು ನೋಡ್ಕೋತೀನಿ. ಆಮೇಲೆ ನಾವಿಬ್ಬರು ಒಬ್ರು ಹಾಬಿ ಲೈಕಿಂಗ್ಸ್ ಶೇರ್ ಮಾಡಿಕೊಂಡ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಪುಟ್ ಮೇಡಮ್, ಇಲ್ಲಿ ಕೂತ್ಕೋ. ದುರ್ಗಾ ಅವರೇ, ನಿಮಗೆ ಫ್ರೀ ಟೈಮಲ್ಲಿ ಏನು ಮಾಡೋಕ್ಕೆ ಇಷ್ಟ? ಅದು ನನಗೆ ಮನೆಯಲ್ಲಿ ಮಣಿನ ಇಲ್ಲೇ ಎಲ್ಲೋ ಇರಬೇಕು ಪುಟ್ ಮೇಡಮ್. ಹೌದು, ಮಣ್ಣಿಗೆ ಅಪ್ಪ ಅಮ್ಮ ಯಾರು ಇಲ್ವಾ?